ತುರ್ತು ಪರಿಸ್ಥಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿರಾ ಗಾಂಧಿ ಅವರಿಗೆ ಅವಮಾನ ಮಾಡಿದ ಆರೋಪ. ಬಿಜೆಪಿ ಕಚೇರಿಯ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿ ವಿಚಾರವಾಗಿ ಇಂದಿರಾ ಗಾಂಧಿಗೆ ಅವಮಾನ ಮಾಡಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಕಚೇರಿಯ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾಂಗ್ರೆಸ್ಗೆ ಪ್ರತಿರೋಧವಾಗಿ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತುರ್ತು ಪರಿಸ್ಥಿತಿ ವಿಚಾರವಾಗಿ ಇಂದಿರಾ ಗಾಂಧಿಗೆ ಅವಮಾನ ಮಾಡಿದ ಆರೋಪ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಯ ಮುಂಭಾಗ ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರನ್ನ, ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ಈಗ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಗಮನಿಸ್ತಾ ಇದ್ದೀವಿ, ಬಿಜೆಪಿ ಕಚೇರಿಯ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಆಗಿದೆ. ಅದಾದ ನಂತರ ಪೊಲೀಸರು ಆ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಕಾಂಗ್ರೆಸ್ಗೆ ಈಗ ಒಂದ್ ಕಡೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅದನ್ನ ವಿರೋಧಿಸಿ ಈಗ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ನಾಯಕರ ವಿರುದ್ಧನೇ ಧಿಕ್ಕಾರವನ್ನ ಕೂಗ್ತಾ ಇದ್ರು, ಘೋಷಣೆಗಳನ್ನ ಕೂಗ್ತಾ ಇದ್ರು. ಕಾರಣ, ಇಂದಿರಾ ಗಾಂಧಿ ಅವರಿಗೆ ಅವಮಾನ ಮಾಡಿದಿರಿ ನೀವು ತುರ್ತು ಪರಿಸ್ಥಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಯಿತು. ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತನಾಡೋದಕ್ಕೆ ನಿಮಗೇನು ಅರ್ಹತೆ ಇದೆ ಬಿಜೆಪಿಯವರಿಗೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಅದಾದ ನಂತರ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ನೋಡಿ ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಿ. ಈ ಸಂದರ್ಭದಲ್ಲಿ ನೂಕಾಟ, ತಳ್ಳಾಟ ಎಲ್ಲ ನಡೆದಿದೆ. ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಎಷ್ಟೇ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಮಾಧಾನ ಆಗಿಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು. ಹಾಗಾಗಿನೇ ಅವರನ್ನೆಲ್ಲ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು. ಅದಾದ ನಂತರ ಬಿಜೆಪಿಯವರು ಕೂಡ ಎಂಟ್ರಿ ಕೊಟ್ಬಿಡ್ತಾರೆ. ಬಿಜೆಪಿಯವರು ಕಾರ್ಯಕರ್ತರು ಕೂಡ ಎಂಟ್ರಿ ಕೊಟ್ಬಿಡ್ತಾರೆ. ಅಲ್ಲಿಗೆ ಬಂದು ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿ ಅವರು ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಘೋಷಣೆಯನ್ನ ಕೂಗೋದಕ್ಕೆ ಆರಂಭ ಮಾಡ್ತಾರೆ. ತುರ್ತು ಪರಿಸ್ಥಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ಅಥವಾ ಇಂದಿರಾ ಗಾಂಧಿ ಅವರನ್ನ ಅವಮಾನ ಮಾಡುವ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಬಿಜೆಪಿಯವರು. ನಮ್ಮ ದಿವಂಗತ ನಾಯಕಿಯವರ ಬಗ್ಗೆ ಮಾತಾಡೋದಕ್ಕೆ ಇವರಿಗೇನು ಅರ್ಹತೆ ಇದೆ? ಇದು ಕಾಂಗ್ರೆಸ್ನವ್ರು ಕೇಳ್ತಾ ಇರುವಂಥ ಪ್ರಶ್ನೆ. ಸೊ ದೊಡ್ಡ ಮಟ್ಟದಲ್ಲಿನೇ ಅದು ವಾದ ಪ್ರತಿವಾದ, ಈ ವಾಗ್ದಾಳಿ, ವಾಕ್ಸಮರ ಎಲ್ಲ ನಡೀತಾನೆ ಇದೆ ದೊಡ್ಡ ದೊಡ್ಡ ನಾಯಕರಿಂದ ಹಿಡ್ಕೊಂಡು. ಇದೆಲ್ಲದರ ನಡುವೆ ಈಗ ಕಾರ್ಯಕರ್ತರು ಕೂಡ ಬಿಜೆಪಿಯ ಕಚೇರಿಯ ಮುಂಭಾಗ ಬಂದು
ಡೌನ್ ಡೌನ್ ಬಿಜೆಪಿ ಅನ್ನೋ ನಿಟ್ಟಿನಲ್ಲಿ ಘೋಷಣೆ ಕೂಗುತ್ತಾ ಬಿಜೆಪಿ ನಾಯಕರ ವಿರುದ್ಧ ಬೆಂಕಿ ಉಗುಳಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈಗ ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಎಸ್, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಪೊಲೀಸ್ ಬಸ್ನಲ್ಲಿ ಅವರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ನೋಡಿ. ಅಲ್ಲಿ ನೂಕಾಟ ತಳ್ಳಾಟ ನಡೆದಿದೆ. ಎಲ್ಲಿಯವರೆಗೂ ಕಾಂಗ್ರೆಸ್ ಪ್ರಬಲವಾಗಿತ್ತು ಅಲ್ಲಿಯವರೆಗೂ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀವು ಕೊಡಲಿಲ್ಲ. ಎಲ್ಲಿಯವರೆಗೆ 3 ತಲೆಮಾರಿನವರೆಗೆ ಅಂದರೆ ಜವಾಹರಲಾಲ್ ನೆಹರು ಅವರು, ಶ್ರೀಮತಿ ಇಂದಿರಾ ಗಾಂಧಿ ಅವರು, ಸನ್ಮಾನ್ಯ ರಾಜೀವ್ ಗಾಂಧಿ ಅವರು 3 ಜನ ಪ್ರಧಾನಮಂತ್ರಿಯಾಗಿದ್ದ ಕಾಲದಲ್ಲಿ ಇಡೀ ದೇಶದಲ್ಲಿ ಅಂಬೇಡ್ಕರ್ ಹೆಸರಿನ ಒಂದು ಸ್ಮಾರಕವೂ ಇರಲಿಲ್ಲ.
ನೀವು ಇವತ್ತು ನಮ್ಮ ಬಗ್ಗೆ ಪ್ರಶ್ನೆ ಮಾಡ್ತೀರಿ, ಅಂಬೇಡ್ಕರ್ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತೀರಿ. ನಿಮ್ಗೇನು ಬದ್ಧತೆ ಇದೆ? ಅಂಬೇಡ್ಕರ್ ಅವರು ಬದುಕಿದ್ದಾಗ ಸೋಲಿಸಿ, ಸತ್ತಾಗ ಅಪಮಾನ ಮಾಡಿ, 3 ದಶಕಗಳ ನಂತರವೂ ಕೂಡ ಅವರಿಗೆ ಒಂದು ಗೌರವ ಕೊಡದೆ ಕಾಂಗ್ರೆಸ್ ಯಾವಾಗ ದುರ್ಬಲ ಆಯಿತು ಅದಾದ್ಮೇಲೆ ಕಾಂಗ್ರೆಸ್ಸೇತರ ಪಕ್ಷಗಳು, ಬಿಜೆಪಿ ಇರ್ಬೋದು, ಜನತಾ ಪಾರ್ಟಿ ಇರ್ಬೋದು, ಸಮಾಜವಾದಿ ಪಾರ್ಟಿ ಇರ್ಬೋದು, ಇವುಗಳು ಮುಂಚೂಣಿಗೆ ಬಂದ ನಂತರ ಅಷ್ಟೇನೆ ಅಂಬೇಡ್ಕರ್ ಅವರ ಲೆಗಸಿಗೆ ಗೌರವ ಸಿಕ್ತು. ಅಂಬೇಡ್ಕರ್ ಅವರ ಹೆಸರಿನ ಸ್ಮಾರಕಗಳ ನಿರ್ಮಾಣ ಆದವು. ನರೇಂದ್ರ ಮೋದಿ ಅವರಂತೂ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ, ಪಂಚತೀರ್ಥಗಳನ್ನ ಅಭಿವೃದ್ಧಿ ಪಡಿಸಿದ್ರು. ನೀವೇನ್ ಮಾಡಿದಿರಿ? ನೀವು ಬದುಕಿದಾಗ ಸೋಲಿಸಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ, ಏನಾಗ್ತಾ ಇದೆ ಅಲ್ಲಿ? ಬಹಳಷ್ಟು ಜನ ಕಾರ್ಯಕರ್ತರು ಬಂದಿದ್ರು ಅಂತ ಕಾಣಿಸುತ್ತೆ. ದೊಡ್ಡ ಮಟ್ಟದ ಗಲಾಟೆ ಏನಾದರೂ ಆಯ್ತಾ? ಅಂತಾನೆ ಹೇಳ್ಬೋದು. ಏನು ಎಮರ್ಜೆನ್ಸಿ ದಿನಗಳನ್ನ ಹಿಂದೆ ಇಟ್ಕೊಂಡು ಬಿಜೆಪಿ ನಾಯಕರು ಸಾಕಷ್ಟು ಇಂದಿರಾ ಗಾಂಧಿ ಅವರನ್ನ ಹೆಸರನ್ನ ಹೇಳ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನ, ಅದೇ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ರು. ಈ ಒಂದು ವಿಚಾರವಾಗಿ ಅಂದ್ರೆ ಇಂದಿರಾ ಗಾಂಧಿ ಅವರ ಹೆಸರನ್ನ ಇಟ್ಕೊಂಡು ಅವಹೇಳನವಾಗಿ ಮಾತನಾಡ್ತಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಈ ಹಿಂದೆ 2 ದಿನಗಳ ಹಿಂದೆ ಬಿಜೆಪಿ ಕಚೇರಿಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅಂದು ಕೂಡ ಪೊಲೀಸರು ವಶಕ್ಕೆ ಪಡೆದು ಈ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಆದ್ರೆ ಮತ್ತೆ 2 ದಿನಗಳ ನಂತರ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆ ವೇಳೆ ಬಿಜೆಪಿ ಕಾರ್ಯಕರ್ತರು ಕೂಡ ಮುತ್ತಿಗೆ ಹಾಕುವಂತಹ ಯತ್ನಕ್ಕೆ ಈಗ 2 ಗುಂಪುಗಳ ನಡುವೆ ಘರ್ಷಣೆ ಆಗಿರುವಂತದ್ದು. ಅದೇ ರೀತಿಯಾಗಿ ಒಂದು ತಂಡವನ್ನ ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದುಕೊಂಡ ನಂತರ ಮತ್ತೊಂದು ತಂಡ ಅಂದ್ರೆ ಮತ್ತೊಂದು ಕಾಂಗ್ರೆಸ್ ಕಾರ್ಯಕರ್ತರ ತಂಡ ಈ ಒಂದು ಮತ್ತೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈಗ ಆ ಒಂದು ತಂಡವನ್ನ ಕೂಡ ವಶಕ್ಕೆ ಪಡೆದುಕೊಂಡು ಈಗ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಈಗ ಬಿಜೆಪಿಯ MLC ಆದಂತಹ ರವಿಕುಮಾರ್ ಅವರು ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಇಳಿದಿರುವಂತದ್ದು. ಅಂದ್ರೆ ನಾವು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಹೋದ್ರೆ ನಮ್ಮ ವಿರುದ್ಧ ಕ್ರಮ ತಗೊಳ್ತೀರಾ, ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಪದೇ ಅಂದ್ರೆ ಈ 2 ದಿನಗಳಲ್ಲಿ ಈಗಾಗಲೇ 3 ಬಾರಿ ಕಚೇರಿ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಕಾನೂನು, ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಕಾನೂನು ಅನ್ನುವಂತಹ ವಾಗ್ವಾದ ಇದೀಗ ಬಿಜೆಪಿ ಕಚೇರಿ ಎದುರು ನಡೆಸಿರುವಂತದ್ದು. ಪೊಲೀಸರಿಗೂ ಅದೇ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರಿಗೂ ಮಾತಿನ ಚಕಮಕಿ ಕೂಡ ಆಗ್ತಾ ಇರುವಂತದ್ದು. ರಾಮ್ ಕವನ, ಈಗ CT ರವಿ ಅವರು ಕೂಡ ಏನೋ ಮಾತಾಡ್ತಾ ಇದ್ರು, ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ CT ರವಿ? ಎಮರ್ಜೆನ್ಸಿ ದಿನಗಳನ್ನ ಇಟ್ಕೊಂಡು ಅಂದ್ರೆ ಏನು ವರ್ಷಗಳಾಯ್ತು, ಈ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಮಾಡಿದಂತಹ ವಿಚಾರವನ್ನ ಇಟ್ಕೊಂಡು ನಾವು ವಾಗ್ದಾಳಿಯನ್ನ ನಡೆಸಿದ್ವಿ. ಈ ಒಂದು ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಇಷ್ಟೊಂದು ಮಟ್ಟಿಗೆ ಮುತ್ತಿಗೆ ಹಾಕಲು ಯತ್ನಿಸ್ತಾ ಇದ್ದಾರೆ. ಅವರು ಕೂಡ ಇದೇ ಒಂದು ವಿಚಾರವನ್ನ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗಾಗಿರ್ಬೋದು, ಕಾಂಗ್ರೆಸ್ನ ಕೆಲವ್ರಿಗಾಗಿರ್ಬೋದು, ಅವ್ರಿಗೆ ಬೇರೆ ಕಾನೂನು, ಈ ಬಿಜೆಪಿಯಲ್ಲಿರುವಂತಹವ್ರಿಗೆ ಬೇರೆ ಕಾನೂನು. ನಾವು ಮುತ್ತಿಗೆ ಹಾಕಲು ಹೋದ್ರೆ ನಮ್ಮನ್ನ ಅರ್ಧ ದಾರಿಯಲ್ಲಿ ಅಂದ್ರೆ ಆ ಒಂದು ಕಚೇರಿ ಆಗಿರ್ಬೋದು, ಮತ್ತೊಂದು ಸ್ಥಳ ಆಗಿರ್ಬೋದು, ಅಲ್ಲಿ ಸಮೀಪ ಹೋಗೋದಕ್ಕೂ ಬಿಡಲ್ಲ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹೇಗೆ ಇಷ್ಟೊಂದು ಬಿಗಿ ಬಂದೋಬಸ್ತ್ ಇದ್ರೂ ಕೂಡ ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕಲು ಬರ್ತಾರೆ ಅಂತ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಮ್, ಮತ್ತೊಂದು, ಈಗ ಅಷ್ಟೆಲ್ಲ ಜನ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬಿಜೆಪಿ ಕಚೇರಿಯ ಒಳಗಡೆ ಯಾವೆಲ್ಲ ನಾಯಕರಿದ್ರು ಅವರೆಲ್ಲ ಹೊರಗಡೆ ಬಂದಿದ್ರಾ? ಮೊದಲ ತಂಡ ಮುತ್ತಿಗೆ ಹಾಕಲು ಯತ್ನವನ್ನ ಪಡ್ತು. ಆ ಒಂದು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು, ಅದೇ ರೀತಿಯಾಗಿ CT ರವಿ ಅವರು, ರವಿಕುಮಾರ್, ಅದೇ ರೀತಿಯಾಗಿ ಶಾಸಕರಾದಂತಹ ಅಶ್ವಥ್ ನಾರಾಯಣ್, ಶಾಸಕರಾದಂತಹ ಸುನಿಲ್ ಕುಮಾರ್, ಎಲ್ಲಾ ನಾಯಕರು ಕೂಡ ಅಂದ್ರೆ ಬಿಜೆಪಿ ಕಚೇರಿಯಲ್ಲಿ OBC ಸಭೆ ಇದ್ದ ಕಾರಣ ಎಲ್ಲಾ ನಾಯಕರು ಕೂಡ ಬಿಜೆಪಿ ಕಚೇರಿಯಲ್ಲಿ ಇದ್ರು. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈಗ ಏನು 2ನೇ ತಂಡ ಮುತ್ತಿಗೆ ಹಾಕಲು ಯತ್ನ ಪಡ್ತು, ಆ ಒಂದು ಸಂದರ್ಭದಲ್ಲಿ MLC ರವಿಕುಮಾರ್ ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ನಾಯಕರು ಕೂಡ ಇರಲಿಲ್ಲ. ಓಕೆ, ಥ್ಯಾಂಕ್ ಯು ಕವನ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದೆ. ಒಂದು ಗುಂಪು ವಶಕ್ಕೆ ಪಡೆದುಕೊಂಡ ನಂತರ ಮತ್ತೊಂದು ಗುಂಪು ಅಲ್ಲಿ ಪ್ರತಿಭಟನೆಗೆ ಬಂದಿರೋದು, ಕಾಂಗ್ರೆಸ್ನ ಕಾರ್ಯಕರ್ತರ ಗುಂಪು. ಸೊ ಇದು ಏನು ಪದೇ ಆಗ್ತಾ ಇದೆ, ಯಾಕೆ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ MLC ರವಿಕುಮಾರ್ ಅವರು ಪೊಲೀಸರಿಗೆ ಸ್ವಲ್ಪ ಮಾತಿನ ಚಕಮಕಿ ನಡೆದಿದೆ ಪೊಲೀಸರ ಜೊತೆಗೆ. ನೋಡಿ, ಇಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ.